ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ನಿಮಗೆ ಗೊತ್ತಾ ಇದೆ, ರಾಜ್ಯ ಕಾಂಗ್ರೆಸ್ನಲ್ಲಂತೂ ಈ ಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಜಟಾಪಟಿ ನಡೀತಾ ಇದೆ. ಸೊ ಈ ಕಾಂಗ್ರೆಸ್ ನಾಯಕರ ಬಹಿರಂಗ ಹೇಳಿಕೆಗೆ ಬ್ರೇಕ್ ಹಾಕಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ವಾರ್ನಿಂಗ್ ಕೂಡ ಕೊಟ್ಟಿದೆ. ಕಾಂಗ್ರೆಸ್ ವರಿಷ್ಠರ ಹೇಳಿಕೆಗೂ ಕೂಡ ಇಲ್ಲಿ ಯಾರು ಕ್ಯಾರೆ ಅಂತ ಇಲ್ಲ. ಸೊ ತಮಗೆ ಬೇಕಾದ ರೀತಿಯಲ್ಲಿ ಹೇಳಿಕೆಗಳನ್ನ ಬಹಿರಂಗವಾಗಿ ಅನೇಕ ಸಮಾವೇಶಗಳಲ್ಲಿ ವೇದಿಕೆ ಮೇಲೆ ಕೊಡ್ತಾ ಇದ್ದಾರೆ. ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪವರ್ ಶೇರಿಂಗ್ ಅನ್ನೋ ವಿಚಾರ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಸೊ ಅದ್ ಯಾವಾಗ ಬೂದಿ ಹಾರಿ ಕೆಂಡ ಜ್ವಾಲಾಮುಖಿ ಆಗುತ್ತೋ, ಧಗಧಗ ಅಂತ ಉರಿಯುತ್ತೋ ಗೊತ್ತಿಲ್ಲ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿಗಾಗಿ ಕಿತ್ತಾಟ ನಡೆಸ್ತಾ ಇರೋದು ಗುಟ್ಟಾಗೇನ್ ಉಳ್ಕೊಂಡಿಲ್ಲ, ಜಗಜ್ಜಾಹೀರ್ ಆಗ್ಬಿಟ್ಟಿದೆ. ಸೊ ಈ ಸಿಎಂ ಬದಲಾವಣೆ ವಿಚಾರ ಒಂದು ಕಡೆ ಸದ್ದು ಮಾಡ್ತಾ ಇದ್ರೆ, ಮುಂದೆ ಸಿಎಂ ಆಗೋದು ಡಿಕೆ ಶಿವಕುಮಾರ್ ಅವರೇ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರೋದು ಯಾವಾಗ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಉತ್ತರ ಕೊಟ್ಟರು. ಸದ್ಯ ಈ ವಿಚಾರವೇ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣ ಆಗಿರೋದು. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಮಾಗಡಿ ಶಾಸಕ ಬೇರೆ ಮೊನ್ನೆಯಷ್ಟೇ ಚನ್ನಪಟ್ಟಣದಲ್ಲಿ ಆದಂತ ಒಂದು ಸಮಾವೇಶದಲ್ಲಿ ಈ ಕೃತಜ್ಞತಾ ಸಮಾವೇಶವನ್ನ ಮಾಡಿದ್ರಲ್ಲ, ಅಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಈ ವಿಚಾರ ಕಾಂಗ್ರೆಸ್ನಲ್ಲೇ ಒಂದು ರೀತಿ ಕೆಲವರ ತಳಮಳಕ್ಕೆ ಕಾರಣ ಆಗಿದ್ದಂತೂ ಸತ್ಯ. ಈ ವಿಚಾರದ ಬಗ್ಗೆನೇ ರಿಯಾಕ್ಟ್ ಮಾಡಿದಂತ ರಾಮಲಿಂಗಾರೆಡ್ಡಿ ಅವರು ಯಾವಾಗ ಅಂತ ಏನು ಹೇಳಿಲ್ವಲ್ಲ, 2028ಕ್ಕೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳಿದ್ದಾರೆ. ಆದ್ರೆ ಈ ವಿಚಾರವನ್ನ ಇಟ್ಕೊಂಡು ವಿಪಕ್ಷ ನಾಯಕರು ಅಂದ್ರೆ ಬಿಜೆಪಿ ಇದಕ್ಕೆ ಬೆಂಕಿ ಹಚ್ಚೋ ಪ್ರಯತ್ನವನ್ನ ಮಾಡ್ತಾನೆ ಇದೆ. ಕೇಸರಿ ಕಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ರ ಬಗ್ಗೆನೇ ಒಂದು ಮಾತನ್ನ ಹೇಳಿದ್ರು. ಅದ್ಯಾರೇ ಬರ್ಲಿ, ಅದೇನೇ ಆಗ್ಲಿ, ಮುಂದಿನ ನವೆಂಬರ್ನಲ್ಲಿ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಿತಾರೆ, ಹಾಗೇನೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂತ ಭವಿಷ್ಯವನ್ನ ನುಡಿದಿದ್ದಾರೆ. ಸೊ ಡಿಕೆಶಿ ಒದ್ದು ಕಿತ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಅದಾಗತ್ತೆ. ನವೆಂಬರ್ 15 ಅಥವಾ 16 ಸಿಎಂ ಬದಲಾವಣೆ ಆಗೋದು ಕನ್ಫರ್ಮ್ ಅನ್ನೋ ರೀತಿಯಲ್ಲಿ ಒಂದು ಮಾತನ್ನ ಹೇಳಿದ್ರು. ಸೊ ಇವರು ನುಡಿದ ಈ ಭವಿಷ್ಯದ ಬಗ್ಗೆನೆ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಸೊ ಆರ್ ಅಶೋಕ್ ಕೊಟ್ಟಂತ ಹೇಳಿಕೆಗಳಿಗೆ ಕಾಂಗ್ರೆಸ್ನ ನಾಯಕರು ಏನು ಸುಮ್ಮನೆ ಇರಲಿಲ್ಲ, ಒಂದಷ್ಟು ಲೇವಡಿ ಮಾಡೋ ಮಾತನಾಡಿದ್ರು, ಹಾಗೇನೆ ಅದನ್ನ ಕನ್ಸಿಡರ್ ಮಾಡದೇ ಇರೋ ರೀತಿಯಲ್ಲೂ ಕೂಡ ಮಾತನಾಡಿದ್ರು. ಹಾಗೇನೂ ಇಲ್ಲ, ಅವ್ರ ಪಕ್ಷದಲ್ಲೇ ಈಗಾಗಲೇ ಮೂರ ಬಟ್ಟೆ ಆಗೋ ರೀತಿಯಲ್ಲಿದೆ, ಮನೆಯೊಂದು ಮೂರು ಬಾಗಿಲು ಅನ್ನೋ ಥರ ಇದೆ ಬಿಜೆಪಿಲಿ, ಅವ್ರದ್ದವ್ರು ನೋಡ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಹೇಳಿಕೆಗಳನ್ನ ಕೊಟ್ಟರು. ಹಾಗೆ ಡಿ ಕೆ ಶಿವಕುಮಾರ್ ಅವರು ಈ ಥರ ಎಲ್ಲ ಭವಿಷ್ಯ ಹೇಳ್ತಾರೆ ಅಂದರೆ ನೆಕ್ಸ್ಟ್ ಟೈಮ್ ಶಾಸ್ತ್ರ ಕೇಳೋದಕ್ಕೆ, ಭವಿಷ್ಯ ಕೇಳೋದಕ್ಕೆ ಆರ್ ಅಶೋಕ್ ಬಳಿಯೇ ನಾನು ಹೋಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು. ಆದರೆ ನಿಜಕ್ಕೂ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗುತ್ತಾ ಇಲ್ವಾ ಅನ್ನೋ ವಿಚಾರ ಈಗ ಮುನ್ನೆಲೆಗೆ ಬರುತ್ತೆ. ಯಾಕಂದ್ರೆ ಡೇಟ್ ಸಮೇತವಾಗಿ ಹೇಳಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ನಿಜ ಹೇಳಿದ್ದಾರೆ ಅಂತ ಅಂದ್ಕೊಳ್ಳೋಕ್ಕಾಗದೇ ಇದ್ರೂ ಅಲ್ಲಗಳಿಯೋ ಹಾಗಂತೂ ಇಲ್ಲ. ಇಲ್ಲಿ ಬಿಜೆಪಿ ಯಾಕೆ ಪದೇ ಪದೇ ಬಿಜೆಪಿಯ ಆರ್ ಅಶೋಕ್ ಸೇರಿದ ಹಾಗೆ ಇನ್ನು ಬೇರೆ ಬೇರೆ ನಾಯಕರು ನೆಕ್ಸ್ಟ್ ಸಿಎಂ ಡಿ ಕೆ ಶಿವಕುಮಾರ್ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಿಜೆಪಿ ಇಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಅವರೇ ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ಲಿ ಅನ್ನೋದನ್ನ ಬಯಸ್ತಾ ಇದೆ ಅನ್ನೋದರ ಹಿಂದೆ ಅನೇಕ ಲೆಕ್ಕಾಚಾರ ಹಾಗೇನೆ ಒಂದಷ್ಟು ಪ್ಲಾನ್ ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು. ಇದರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನ ಮಾಡ್ತಾ ಹೋದ್ರೆ, ಒಂದಷ್ಟು ವಿಮರ್ಶೆ ಅಂತ ಮಾಡ್ತಾ ಹೋದ್ರೆ ಅನೇಕ ಕಾರಣಗಳು ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಬಿಜೆಪಿಗೂ ಗೊತ್ತು, ಸಿದ್ದರಾಮಯ್ಯನವರು ಇರೋ ತನಕ ಕಾಂಗ್ರೆಸ್ ಪಕ್ಷವನ್ನ ಅಲ್ಲಾಡ್ಸೋದಕ್ಕೆ ಆಗೋದಿಲ್ಲ ಅನ್ನೋದು. ಇದು ಬಿಜೆಪಿಗೆ ಮನವರಿಕೆ ಆಗಿದೆ. ಏನೆಲ್ಲ ಪ್ರಯತ್ನ ಮಾಡ್ತು ಕಾಂಗ್ರೆಸ್ ಸರ್ಕಾರವನ್ನ ಸಿಕ್ಕಾಕಿಸ್ಬೇಕು, ಸಿದ್ದರಾಮಯ್ಯನವರನ್ನ ಸಿಕ್ಕಾಕಿಸ್ಬೇಕು ಅಂತ. ಮೂಡ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನ ಸಿಕ್ಕಾಕ್ಸೋದಕ್ಕೆ ಪಾದಯಾತ್ರೆಗಳನ್ನ ಮಾಡ್ತು, ಹೋರಾಟವನ್ನ ಮಾಡ್ತು. ಏನೇ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಕ್ರಿಯೇಟ್ ಆಗಲಿಲ್ಲ. ಇನ್ನು ಅಬಕಾರಿ ಇಲಾಖೆಯಲ್ಲಾದಂತಹ ಭ್ರಷ್ಟಾಚಾರ ವಿಚಾರವನ್ನ ಮುನ್ನೆಲೆಗೆ ತಂದು ವಾಲ್ಮೀಕಿ ಹಗರಣ ಅಂತ ಏನೇ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರ ಸ್ಥಾನ, ಏನ್ ಸಿಎಂ ಸ್ಥಾನ ಇದೆ, ಅದನ್ನ ಅಲ್ಲಾಡ್ಸೋದಕ್ಕಾಗ್ಲಿಲ್ಲ. ಹಾಗೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ರಾಜ್ಯದಲ್ಲಿ ಅನ್ನೋದನ್ನ ಸಿದ್ದರಾಮಯ್ಯ ಪ್ರೂವ್ ಮಾಡಿಕೊಂಡೇ ಬಂದ್ರು. ಹೀಗಿರುವಾಗ ನೆಕ್ಸ್ಟ್ ಪವರ್ ಶೇರಿಂಗ್ ವಿಚಾರ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಕೈಗೇನಾದ್ರೂ ಸಿಎಂ ಸ್ಥಾನ ಹೋದ್ರೆ ಆಗ ನಮ್ಮ ಆಟ ಆಡಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿಗೆ ಇದ್ದಿರಬಹುದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಕೊಟ್ಟಿದ್ರು ಈ ಹೇಳಿಕೆಯನ್ನ, ಪವರ್ ಶೇರಿಂಗ್ ಅನ್ನೋ ವಿಚಾರವನ್ನ ಹೈಕಮಾಂಡ್ ಹೇಳಿತ್ತು ಮುಂಚೆ ಅಂತ. ಒಂದು ವೇಳೆ ಈ ಪವರ್ ಶೇರಿಂಗ್ ಅನ್ನುವಂತ ವಿಚಾರ ನಿಜವೇ ಆಗಿದ್ರೆ, ಈ ಒಪ್ಪಂದವನ್ನ ಇಂಪ್ಲಿಮೆಂಟ್ ಮಾಡಬೇಕು ರಾಜ್ಯದಲ್ಲಿ ಅನ್ನೋದೇ ಆಗಿದ್ರೆ, ಹೈಕಮಾಂಡ್ ಇಲ್ಲಿ ಪರಿಗಣಿಸಬಹುದು.
ಯಾಕಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಎಫರ್ಟ್ ಯಾವ ರೀತಿಯಾಗಿತ್ತೋ ಅಷ್ಟೇ ಎಫರ್ಟ್ ಹಾಗೆ ಒಂದಷ್ಟು ಶ್ರಮ, ಹೋರಾಟ, ಪ್ರಯತ್ನಗಳೆಲ್ಲವೂ ಕೂಡ ಡಿ ಕೆ ಶಿವಕುಮಾರ್ ಕಡೆಯಿಂದ ಕೂಡ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರ ಕಾಂಟ್ರಿಬ್ಯೂಷನ್ ಕೂಡ ಜಾಸ್ತಿ ಇರೋದ್ರಿಂದ ಅವರಿಗೂ ಕೂಡ ಅವಕಾಶ ಕೊಟ್ಟು ನೋಡೋಣ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಟ್ರೆ ಬಿಜೆಪಿಗೆ ಒಂದಷ್ಟು ಲಾಭ ಆಗಬಹುದು ಅನ್ನೋ ಒಂದಷ್ಟು ಲೆಕ್ಕಾಚಾರ ಇದೆ. ಅದ್ ಹೇಗೆ ಅಂತಂದ್ರೆ, ಆಗ್ಲೇ ನಾನು ಹೇಳ್ದೆ, ಸಿದ್ದರಾಮಯ್ಯ ಇರೋವರೆಗೂ ಕಾಂಗ್ರೆಸ್ ಸರ್ಕಾರವನ್ನ ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಮನವರಿಕೆ ಬಿಜೆಪಿಗಾಗಿದೆ. ಆ ಸ್ಥಾನಕ್ಕೆ, ಸಿಎಂ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಬಂದ್ರೆ ಏನಾಗಬಹುದು ಅನ್ನುವಂತ ಕೆಲವೊಂದು ವಿಚಾರವನ್ನ ಇಲ್ಲಿ ಕನ್ಸಿಡರ್ ಮಾಡಬಹುದು. ನಿಮಗೆ ಗೊತ್ತೇ ಇದೆ, ಡಿ ಕೆ ಶಿವಕುಮಾರ್ ಕಂಡ್ರೆ ಪಕ್ಷದಲ್ಲೇ ಅನೇಕರಿಗೆ ಅಸಮಾಧಾನ ಇದೆ. ಈಗ ಸಿಎಂ ಕುರ್ಚಿ ಅಂತ ಬಂದಾಗ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, MB ಪಾಟೀಲ್, ಪರಮೇಶ್ವರ್ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ. ಹೀಗಿರುವಾಗ ಇವರೆಲ್ಲರ ಸಹಕಾರ ಡಿ ಕೆ ಶಿವಕುಮಾರ್ಗೆ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಹಾಗೆ ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಉತ್ತರ ಕರ್ನಾಟಕದ ಭಾಗದ ಅನೇಕ ನಾಯಕರು ಸಿದ್ದರಾಮಯ್ಯನವರ ಪರವಾಗೇನೆ ಇದ್ದಾರೆ. ಹಾಗೇನೆ ಸಿದ್ದರಾಮಯ್ಯ ಅಂದ ತಕ್ಷಣ ಮಾಸ್ ಲೀಡರ್. ಆದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನವನ್ನ ಅಲಂಕರಿಸಿದ್ರೆ ಈ ಮಾಸ್ ಲೀಡರ್ ಅನ್ನುವಂತ ಹಣೆಪಟ್ಟಿ ಏನು ಸಿದ್ದರಾಮಯ್ಯನವರಿಗಿದೆ ಅದು ಡಿ ಕೆ ಶಿವಕುಮಾರ್ಗೆ ಸಿಗೋ ಚಾನ್ಸೇ ಇಲ್ಲ. ಅಹಿಂದ ವರ್ಗದವರಾಗಿರ್ಬೋದು, ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತ ಸಮುದಾಯ ಆಗಿರ್ಬೋದು, ಹಾಗೆ ಕುರುಬ ಸಮುದಾಯ, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಪರವಾಗಿ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಜೊತೆಯಾಗಿ ಯಾರು ಕೂಡ ನಿಲ್ಲೋದಿಲ್ಲ. ಇನ್ನು ಬೆಳಗಾವಿ ರಾಜಕಾರಣ ಅಂತ ಬಂದಾಗ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರಾಬಲ್ಯವನ್ನ ಹೊಂದಿರೋರು. ಸೊ ಅಲ್ಲಿನ ನಾಯಕರು ಯಾರು ಕೂಡ ಡಿ ಕೆ ಸಪೋರ್ಟ್ಗೆ ನಿಲ್ಲೋದಕ್ಕಂತೂ ಸಾಧ್ಯ ಇಲ್ಲ. ಇನ್ನು ಸಿದ್ದರಾಮಯ್ಯನವರ ಪರವಾಗೇನೆ ಒಂದು ದೊಡ್ಡ ವರ್ಗ ಇದೆ ಅಂತ ಹೇಳ್ಬೋದು. ಅನೇಕ ಸಚಿವರು ಸೇರಿದ ಹಾಗೆ, ಶಾಸಕರೂ ಸೇರಿದ ಹಾಗೆ ಹೆಚ್ಚು ಸಂಖ್ಯೆ ಯಾರ ಪರ ನಿಲ್ಲುತ್ತೆ ಅಂತಂದ್ರೆ ಅದು ಸಿದ್ದರಾಮಯ್ಯನವ್ರ ಪರವಾಗಿರುತ್ತೆ. ಸೊ ಇಲ್ಲಿ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸ್ಕೊಂಡ್ರು ಕೂಡ ಎಲ್ಲರನ್ನು ಸಂಭಾಳಿಸೋದು ತುಂಬಾನೇ ಕಷ್ಟ ಅಂತ ಹೇಳ್ಬೋದು. ಇಲ್ಲಿ ಜಾತಿ ಲೆಕ್ಕಾಚಾರ ಅನ್ನೋದು ಕೂಡ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ಉತ್ತರ ಕರ್ನಾಟಕದ ಮಂದಿಗೆ ಸಿದ್ದರಾಮಯ್ಯನವರು ಸಿಎಂ ಆಗಿರೋದು ಬಹಳ ಖುಷಿ ಕೊಟ್ಟಿರುವಂತ ವಿಚಾರ. ಹಾಗೇನೆ ಸಿದ್ದರಾಮಯ್ಯನವರನ್ನ ಬಿಟ್ರೆ ಲಿಂಗಾಯತ ಸಮುದಾಯದವರಿಗೆ ಸಿಎಂ ಪಟ್ಟವನ್ನ ಕೊಡಿ ಎನ್ನುವಂತ ಬೇಡಿಕೆ ಕೂಡ ಆ ಭಾಗದ ನಾಯಕರಾಗಿರುತ್ತೆ. ಯಾಕೆಂದ್ರೆ ಅತಿ ಹೆಚ್ಚು ಲಿಂಗಾಯತ ಸಮುದಾಯ ಇರೋದು ಉತ್ತರ ಕರ್ನಾಟಕದಲ್ಲಿ. ಸೊ MB ಪಾಟೀಲ್ಗೆ ಆ ಸ್ಥಾನವನ್ನ ಕೊಡಬಹುದಾಗಿತ್ತಲ್ಲ ಅನ್ನುವಂತ ಪ್ರಶ್ನೆ ಅವರು ಮುಂದೆ ಇಡಬಹುದು. ಜೊತೆಗೆ ಒಂದ್ ವೇಳೆ ಅದು ಈಡೇರ್ಲಿಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ಗೆ ಆ ಸಪೋರ್ಟ್ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಸಪೋರ್ಟ್ ಸಿಗೋದಿಲ್ಲ, ಲಿಂಗಾಯತ ಸಮುದಾಯದ ಸಪೋರ್ಟ್ ಕೂಡ ಸಿಗೋದಿಲ್ಲ. ಇಲ್ಲಿ ಒಕ್ಕಲಿಗನಾಗಿರುವಂತ ಕಾರಣಕ್ಕೆ ಡಿ ಕೆ ಶಿವಕುಮಾರ್ಗೆ ಒಂದಷ್ಟು ಹಿನ್ನಡೆ ಕೂಡ ಆಗಬಹುದು. ಜಾತಿ ಲೆಕ್ಕಾಚಾರ ಅಂತ ನೋಡಿದಾಗ ಇದು ಮೇನ್ ಫ್ಯಾಕ್ಟರ್ ಅಂತ ಅನ್ನಿಸ್ಕೊಳ್ಳುತ್ತೆ. ಇನ್ನು ದಲಿತ ಸಮುದಾಯ ಅಂತ ಬಂದಾಗ ಆಲ್ಮೋಸ್ಟ್ ಪರಮೇಶ್ವರ್ ಅವರಿಗೆ ಆ ಸ್ಥಾನ ಕೊಡಬೇಕಾಗಿತ್ತು ಅನ್ನುವಂತ ವಿಚಾರ ಮುನ್ನೆಲೆಗೆ ಬಂದಿತ್ತು. ಸೊ ದಲಿತರ ಸಪೋರ್ಟ್ ಕೂಡ ಇಲ್ಲಿ ಸಿಗೋದಿಲ್ಲ. ಇಷ್ಟೆಲ್ಲ ಕಾರಣಗಳಿಂದ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಒಳ ಜಗಳ ಜಾಸ್ತಿ ಆಗ್ಬೋದು, ನಾಯಕರು ಬಂಡಾಯ ಹೇಳ್ಬಹುದು, ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂತ ಒಂದಷ್ಟು ಪ್ರಯತ್ನಗಳು ಕೂಡ ಆಗಬಹುದು. ಹಾಗೇನೆ ಇದೆಲ್ಲವನ್ನ ಗಮನಿಸ್ತಾ ಇರುವಂತ ರಾಜ್ಯದ ಜನತೆಗೆ ಒಂದು ಜನಾಭಿಪ್ರಾಯ ಕೂಡ ಮೂಡಬಹುದು. ಯಾಕೆಂದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ರೂ ಕೂಡ ಒಳ ಜಗಳಗಳಾಗಿರ್ಬೋದು, ಈ ಬಂಡಾಯ ಆಗಿರ್ಬೋದು, ಹಾಗೇನೆ ಈ ಅಸಮಾಧಾನಗಳ ಮಧ್ಯೆ ಹೇಗೆ ಸರ್ಕಾರವನ್ನ ಮುನ್ನಡೆಸ್ತಾರೆ ಅನ್ನುವಂತಹ ಪ್ರಶ್ನೆ ಜನರ ಮುಂದೆ ಬರಬಹುದು. ನಂಬಿಕೆಯನ್ನ ಕಾಂಗ್ರೆಸ್ ಪಕ್ಷ ಕಳ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ನಡೆ ನುಡಿಯ ಬಗ್ಗೆ ಕೂಡ ಅನೇಕರಿಗೆ ಅಸಮಾಧಾನ ಇದೆ. ಹಿರಿಯರ ಒಂದು ಸಲಹೆಯನ್ನ ತೆಗೆದುಕೊಳ್ಳೋದಿಲ್ಲ, ಸರ್ವಾಧಿಕಾರಿಯ ರೀತಿಯಲ್ಲಿ ನಡೆದುಕೊಳ್ತಾರೆ, ಆರೋಗ್ಯನ್ಸಿ ಇದೆ, ಈ ಥರದ್ದೆಲ್ಲ ಒಂದಷ್ಟು ಆರೋಪ ಅವ್ರ ಮೇಲೆ ಇರೋದ್ರಿಂದ ಬಹಳಷ್ಟು ಮೈನಸ್ ಅಂಶಗಳು ಡಿ ಕೆ ಪರವಾಗಿ ಇರುತ್ತೆ. ಅಧಿಕಾರಕ್ಕೇರಿದ್ರೂ ಕೂಡ ಸುಗಮವಾಗಿ ಸರ್ಕಾರವನ್ನ ನಡೆಸ್ಕೊಂಡು ಹೋಗೋದಕ್ಕೆ ಪಕ್ಷದ ಅನೇಕರ ವಿರೋಧ ಅಂತೂ ಡಿ ಕೆ ಶಿವಕುಮಾರ್ಗಿದೆ. ಸೊ ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗ್ಲಿ ಅಂತಾನೆ ಬಿಜೆಪಿ ಏನಾದ್ರೂ ಬಯಸ್ತಾ ಇದೆಯಾ ಅಂತಾನು ಒಂದು ಊಹೆ ಮಾಡ್ಬೋದು. ಈ ಬೆಳವಣಿಗೆಗಳನ್ನ ಬಿಜೆಪಿ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದೆ. ಸದ್ಯಕ್ಕಂತೂ ಈಗ ಪವರ್ ಶೇರಿಂಗ್ ಆಗಿ ಡಿ ಕೆ ಶಿವಕುಮಾರ್ ಸಿಎಂ ಸ್ಥಾನ ಅಲಂಕರಿಸಿದ್ರು ಕೂಡ ಸರ್ಕಾರವನ್ನ ಬೀಳ್ಸೋದಕ್ಕಾಗದೇ ಇದ್ರು ಮುಂದಿನ ಅವಧಿಗೆ ಅಂದ್ರೆ 2028ಕ್ಕೆ ಜನರ ಮುಂದೆ ಇರುವಂತಹ ಅಭಿಪ್ರಾಯವನ್ನ ಇಲ್ಲಿ ಬಿಜೆಪಿ ಎನ್ಕ್ಯಾಶ್ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಪಕ್ಷದಲ್ಲೇ ಒಂದಷ್ಟು ಕಚ್ಚಾಟಗಳಾಗೋದನ್ನ, ಅಧಿಕಾರಕ್ಕಾಗಿ ಒಬ್ರಿಗೊಬ್ರು ಆರೋಪಗಳನ್ನ ಮಾಡಿಕೊಂಡು ಹಾಗೇನೆ ಅವರ ಅಧಿಕಾರವನ್ನ ಕಿತ್ಕೊಳ್ಳೋ ನಿಟ್ಟಿನಲ್ಲಿ ಏನೇನೆಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ,
ಇದರ ಮಧ್ಯೆ ರಾಜ್ಯದ ಜನರನ್ನ ಮರೆತು ಬಿಟ್ಟಿದ್ದಾರೆ, ಅಭಿವೃದ್ಧಿ ಆಗ್ತಾ ಇಲ್ಲ. ಇವೆಲ್ಲ ವಿಚಾರಗಳನ್ನ ಜನರ ಮುಂದೆ ತಲುಪಿಸಿ ಜನಾಭಿಪ್ರಾಯವನ್ನ ಮೂಡಿಸುವಲ್ಲಿ ಬಿಜೆಪಿ ಸಕ್ಸಸ್ ಆಗಬಹುದು. ಈಗಾಗ್ಲಿಲ್ಲ ಅಂದ್ರೂ ನೆಕ್ಸ್ಟ್ ಅವಧಿಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರವನ್ನ ಸ್ಥಾಪನೆ ಮಾಡೋದಕ್ಕೆ ಇಷ್ಟೆಲ್ಲ ಅಂಶಗಳನ್ನ ಪ್ಲಸ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಇಲ್ಲಿ ಬಿಜೆಪಿ ಮಾಡಬಹುದು ಅಂತ ಹೇಳಬಹುದು. ಈ ಕಾರಣಕ್ಕಾಗೇನೆ ನೆಕ್ಸ್ಟ್ DK CM ಆದ್ರೆ ನಮಗೊಂದಿಷ್ಟು ಲಾಭ ಆಗತ್ತೆ ಮುಂದೆ ಅಧಿಕಾರಕ್ಕೆ ಬರೋದಕ್ಕೆ ಅನ್ನುವಂಥ ಸ್ಟ್ರಾಟಜಿ ಬಿಜೆಪಿಯ ವಲಯದಲ್ಲಿ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅನ್ಕೊಂಡ ಹಾಗೇನೆ DK ಶಿವಕುಮಾರ್ ಪವರ್ ಶೇರಿಂಗ್ ವಿಚಾರದಲ್ಲಿ ಪವರ್ ಪಡ್ಕೊಳ್ತಾರಾ ಅಥವಾ 5 ವರ್ಷವೂ ಸಿದ್ದರಾಮಯ್ಯನವರೇ ಮುಂದುವರಿತಾರಾ? ಕಾಂಗ್ರೆಸ್ ಒಳ ಜಗಳವನ್ನ ಇಲ್ಲಿ ಬಿಜೆಪಿ ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ? ಅದು ನಿಜಕ್ಕೂ ಜನಾಭಿಪ್ರಾಯ ಮೂಡಿಸೋದಕ್ಕೆ ಸಕ್ಸಸ್ ಆಗುತ್ತಾ? ಅದಂತೂ ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ CM ಬದಲಾವಣೆ ಚರ್ಚೆ ಹಲ್ಚಲ್ಗೆ ಕಾರಣ ಆಗಿದೆ. ಸೊ ಅಶೋಕ್ ಹೇಳಿರುವಂತ ಭವಿಷ್ಯ ನಿಜ ಆಗ್ಬೇಕು ಅಂದ್ರೆ ನವೆಂಬರ್ ತನಕ ಕಾಯ್ಬೇಕು. ಅದರ್ವೈಸ್ ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತಾ ನೋಡಬೇಕು. ಯಾಕೆಂದ್ರೆ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇರೋದ್ರಿಂದ ಬಿಜೆಪಿಯ ಸ್ಟ್ರಾಟಜಿ ಇಲ್ಲಿ ವರ್ಕೌಟ್ ಆಗುತ್ತಾ? ಮುಂದಿನ ಅವಧಿಗೆ ಈಗಲೇ ಒಂದು ಅಡಿಪಾಯ ಹಾಕ್ತಾ ಇರುವಂತಹ ಬಿಜೆಪಿ ಇನ್ನೂ ಯಾವೆಲ್ಲ ಸ್ಟ್ರಾಟಜಿಗಳನ್ನ ರೂಪಿಸಬಹುದು? ಇದಕ್ಕೆ ಕಾಂಗ್ರೆಸ್ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ. ಅದು ಕೂಡ ಇದಕ್ಕೆ ತಿರುಗೇಟನ್ನ ಕೊಟ್ಕೊಂಡು ಸರ್ಕಾರ ಸುಭದ್ರವಾಗಿದೆ ಅಂತ ಹೇಳ್ಕೊಂಡು ಬರ್ತಾ ಇರುವಂತಹ ಕಾಂಗ್ರೆಸ್ನಲ್ಲೂ ಕೂಡ ಒಳ ಜಗಳಕ್ಕೇನು ಕಮ್ಮಿ ಇಲ್ಲ. ಸೊ ಕಾದ್ ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಅಭಿಪ್ರಾಯ ಏನು? DK ಶಿವಕುಮಾರ್ ಅವರು CM ಆಗ್ಬೇಕಾ ಅಥವಾ ಸಿದ್ದರಾಮಯ್ಯನವರೇ 5 ವರ್ಷವೂ CM ಆಗಿ ಮುಂದುವರಿಬೇಕಾ? ಕಾಮೆಂಟ್ ಮೂಲಕ ತಿಳಿಸಿ.